ಬಾಲಿವುಡ್ನಲ್ಲಿ ಒಂದಷ್ಟು ಹೀರೋಗಳ ಹೆಸರನ್ನ ಟಕ್ ಅಂತ ಹೇಳಿ ಅಂದ ತಕ್ಷಣ ನೆನಪಿಗೆ ಬರೋ ಹೆಸರುಗಳಲ್ಲಿ ಲೂಸ್ ಮಾದ ಯೋಗಿ ಅವರ ಹೆಸರು ಕೂಡ ಒಂದು. ಸಕ್ಸಸ್ ಮತ್ತೆ ಫೇಲ್ಯೂರ್ ಎರಡನ್ನ ಸಮನಾಗಿ ಸ್ವೀಕರಿಸಿ ಪ್ರತಿ ಸಿನಿಮಾದಲ್ಲೂ ಹೊಸ ಭರವಸೆಯೊಂದಿಗೆ ಬರ್ತಾನೆ ಇರ್ತಾರೆ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತಾರೆ. ಇದೀಗ ಮತ್ತೊಮ್ಮೆ ಸಿದ್ಲಿಂಗು ಆಗಿ ನಿಮ್ಮ ಮುಂದೆ ಬರ್ತಿದ್ದಾರೆ. ಆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಯೋಗಿ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಹೇಗಿದೆ ಲೈಫ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಾಗಿ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದ್ರೆ ಸಿದ್ಲಿಂಗು 2 ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡಿದೆ. ಸಾಂಗ್ ತುಂಬಾ ರೀಚ್ ಆಗಿದೆ. ನಿಮಗೂ ಆಲ್ರೆಡಿ ಒಂದಷ್ಟು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುತ್ತೆ. ಹೇಗಿದೆ ರೆಸ್ಪಾನ್ಸ್? ಎಷ್ಟು ಖುಷಿ ಇದೆ ಈಗ ಸಿಕ್ಕಿರೋ ಪಾಸಿಟಿವ್ ರೆಸ್ಪಾನ್ಸ್? ತುಂಬಾನೇ ಖುಷಿ ಇದೆ. ಏನಾಗುತ್ತೆ ಅಂದ್ರೆ ಇವಾಗ ನಮ್ಮ ಪ್ರಯತ್ನದ ಮೊದಲನೇ ವಿಡಿಯೋ ಸಾಂಗ್ನ ನಾವು ಬಿಡುಗಡೆ ಮಾಡಿರೋದು. ಸಿದ್ಲಿಂಗು ಅಧ್ಯಾಯ 2 ಮೊದಲನೇ ಹಾಡು ಈ ಮಟ್ಟಕ್ಕೆ ಒಂದು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿತ್ತು. ಬಟ್ ಆ ನಂಬಿಕೆನ ಜನ ನಮ್ಮ ಕೈ ಹಿಡಿದು ಉಳಿಸಿದ್ದಾರೆ. ಸೊ ಭಾರಿ ಖುಷಿ ಇದೆ. ಆ್ಯಂಡ್ ಅನೂಪ್ ಮ್ಯೂಸಿಕ್ ಮಾಡಿರೋದು, ಹರಸು ಲಿರಿಕ್ಸು ಆ್ಯಂಡ್ ಅನೂಪೇ ಹಾಡಿದ್ದಾರೆ ಕೂಡ. ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ಹಾಡು. ನನಗೆ ಭಾರಿ ಇಷ್ಟ ಆಯಿತು ಈ ಸಾಂಗ್. ಸಿದ್ಲಿಂಗು ಸಿನಿಮಾ ನಿಮ್ಮ ಕರಿಯರ್ನ ಒಂದು ಸಕ್ಸಸ್ಫುಲ್ ಸಿನಿಮಾ, ಸೂಪರ್ ಡೂಪರ್ ಹಿಟ್ ಸಿನಿಮಾ. ಈಗೇನಾದರೂ ಸಿದ್ಲಿಂಗುನ ಒಂಚೂರು ಹಿಂದೆ ಹೋಗಿ ನೆನಪಿಸ್ಕೊಂಡ್ರೆ ಹೆಂಗಿತ್ತು ಆ ಸಿನಿಮಾ ಟೈಮು, ಆ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನು, ಆ ಸಕ್ಸಸ್ಸು, ಅದೆಲ್ಲ ಒಂಚೂರು ಹಿಂದೆ ಹೋಗಿ ನೆನೆಸ್ಕೊಂಡ್ರೆ ಹೆಂಗಿತ್ತು? ಭಾರಿ ಮಜವಾಗಿತ್ತು. ಆ್ಯಕ್ಚುಲಿ ಮೊದಲನೇ ದಿನ ಅಂದರೆ ಟ್ರೇಲರ್ ವಾಸ್ ಲೈಕ್ ಸೂಪರ್ ಡೂಪರ್ ಹಿಟ್ ಆಗೋಗಿತ್ತು ಟ್ರೇಲರು. ಅಂದರೆ ಅವಾಗ ಈ ಥರ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಇರಲಿಲ್ಲ. ಅವಾಗೇನಂದರೆ ಟಿ ವಿನಲ್ಲಿ ಟ್ರೇಲರ್ ಹಾಕ್ತಿದ್ವಿ, ಆ ಥರ ಬರ್ತಿತ್ತು. ಬಟ್ ಅವಾಗಲೇ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿತ್ತು ಟ್ರೇಲರ್. ಆ್ಯಂಡ್ ಸಿನಿಮಾ ನೋಡೋಕ್ಕೆ ಜನ ಅಂತೂ ಅಂದರೆ ನಾರ್ಮಲಾಗಿ ಫಸ್ಟ್ ಡೇ ಫಸ್ಟ್ ಶೋಸ್ ಎಲ್ಲ ಕಡೆ ಫಿಲ್ ಆಗ್ತಾವಲ್ಲ, ಅವತ್ತು ಸಖತ್ ಜನ ಸೇರಿದ್ರು. ಆ್ಯಂಡ್ ಇವತ್ತು ಮರೆಯೋಕ್ಕಾಗಲ್ಲ ಅದನ್ನು. ನಾನು, ನಮ್ಮ ಅಪ್ಪ ಅಮ್ಮ, ಡೈರೆಕ್ಟ್ರು, ನಮ್ಮಣ್ಣ, ನನ್ನ ಫ್ರೆಂಡ್ಸು, ಫ್ಯಾನ್ಸು ಎಲ್ಲರ ಮಧ್ಯೆ ಕೂತು ಸಿನಿಮಾ ನೋಡಿದ್ದು. ಪ್ರತಿಯೊಂದು ಡೈಲಾಗುಗೂ ನಗೋರು. ಆ್ಯಂಡ್ ತೀರಾ ಮನ್ಸಿಗೆ ಬೇಜಾರಾಗೋ ಥರ ಸೀನ್ ಇದ್ದಾಗ ತುಂಬ ಅನುಭವಿಸೋರು ಅದನ್ನು ಅವರು. ಸೊ ಅದೆಲ್ಲ ನೋಡಿದಾಗ ಇವತ್ತು ನೆನೆಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಅಧ್ಯಾಯ 2ರಲ್ಲೂ ಅಮೇಝಿಂಗ್ ಆಗಿದೆ ಸೀನ್ಸ್ ಎಲ್ಲ. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ತುಂಬ ಕನೆಕ್ಟ್ ಆಗ್ತಾರೆ. ಓನ್ಲಿ ಬಿಕಾಸ್ ಸಿದ್ಲಿಂಗು ಕಾಮನ್ ಮ್ಯಾನ್. ಸೊ ಕಾಮನ್ ಮ್ಯಾನ್ ಆಗಿರೋದ್ರಿಂದ ಜನಕ್ಕೆ ತುಂಬ ಹತ್ರ ಆಗುತ್ತೆ, ತುಂಬ ರಿಲೇಟ್ ಆಗ್ತಾರೆ. ಆ್ಯಂಡ್ ಅವ್ನ ಜೊತೆಗೆ ಬರೋವಂಥ ಪಾತ್ರಗಳು ಅಷ್ಟೇ. ಇದೆಲ್ಲದೂ ಸಿದ್ಲಿಂಗುನಲ್ಲಿ ಸಕ್ಕತ್ ಇಷ್ಟಪಟ್ಟಿದ್ರು. ಪಾರ್ಟ್ 2ಅಲ್ಲೂ ನೆಕ್ಸ್ಟ್ ಲೆವೆಲ್ಗೆ ಇಷ್ಟಪಡ್ತಾರೆ ಎಲ್ಲರೂ. ಸಿದ್ಲಿಂಗು 2 ಒಂದು 12ರಿಂದ 13 ವರ್ಷದ ನಂತರ ಬರ್ತಾ ಇದ್ದೀರಾ. ಇಷ್ಟು ವರ್ಷ ಆದಮೇಲೆ ಯಾಕೆ ಈ ಥಾಟ್? ಈಗಲೂ ಅವ್ರು ಬಂದು ಕತೆ ಹೇಳಿದಾಗ ಅವತ್ತಿನಷ್ಟೇ ಎಕ್ಸೈಟ್ಮೆಂಟ್ ಇತ್ತಾ ಈ ಕತೆ ಕೇಳಿದಾಗಲೂ? ಡೆಫಿನೆಟ್ಲಿ ಸೇಮ್ ಎಕ್ಸೈಟ್ಮೆಂಟ್ ನನಗೆ. ಯಾಕಂದರೆ ಆಫ್ಟರ್ 12 ಇಯರ್ಸ್ ಅಂತ ಹೇಳ್ತಾ ಇದ್ದೀರಲ್ವಾ, ಸೆಂಟ್ರಲ್ಲಿ ಸರ್ ಕೂಡ ಒಂದು 3-4 ಸಿನಿಮಾ ಮಾಡಿದ್ರು, ನಾನು ಸಾಕಷ್ಟು ಸಿನಿಮಾಗಳು ಮಾಡಿದೆ. ಸೇರಿದ್ವಿ ಒಂದು ಸಿನಿಮಾ ಮಾಡಬೇಕು ಅಂತ. ಪರಿಮಳ ಲಾಡ್ಜ್ ಅಂತ ಸಿನಿಮಾ, ಅದು ಟ್ರೈಲರ್ ಕೂಡ ಎಲ್ಲ ಶೂಟ್ ಮಾಡಿಬಿಟ್ಟಿದ್ವಿ. ಅದು ಸಕ್ಕತ್ತಾಗಿತ್ತು. ಬಟ್ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ, ನಿಂತೋಯ್ತು. ಅದಾದಮೇಲೆ ಏನು ಮಾಡಬಹುದು ನೆಕ್ಸ್ಟ್ ನಾವು ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಸರ್ರೇ ಫೋನ್ ಮಾಡಿದ್ರು, ವಿಜಯಪ್ರಸಾದ್ ಅವರು. ಏನಂತೀರ ಸರ್, ಮಾಡೋಣ ಅಂತಂದರು. ಏನು ಸರ್ ಮಾಡೋದು, ಏನು ಹೇಳಿ? ಸಿದ್ಲಿಂಗು 2 ಮಾಡಿಬಿಡೋಣ ಅಂದರು. ಸರ್ ಡೆಫಿನೆಟ್ಲಿ ಸರ್, ಅದಕ್ಕಿಂತ ಇನ್ನೊಂದು ಖುಷಿಯಾದ ವಿಚಾರ ಇನ್ನೊಂದಿಲ್ಲ, ಡೆಫಿನೆಟ್ಲಿ ಮಾಡೋಣ ಅಂತ ಹೇಳಿದೆ. ಮತ್ತು ಅಲ್ಲೂ ಅಷ್ಟೇ ಶುರು ಮಾಡೋವಾಗ ಸರ್ ತಲಾಟೆಗಳು ಸಾಕು, ಒಂದು ಕಂಟೆಂಟು ತುಂಬ ನೀಟಾಗಿರೋ ಸ್ಟ್ರಾಂಗ್ ಆಗಿರೋ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ಈ ಮಟ್ಟಿಗೆ ಬಂದು ನಿಂತಿದೆ. ಸಿದ್ಲಿಂಗು ಅಂದ ತಕ್ಷಣ ನಾನು ಆಗಲೇ ಡೈರೆಕ್ಟರ್ಗೆ ಹೇಳ್ತಾ ಇದ್ದೆ, ಯೋಗಿ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಆ ಪಾತ್ರದಲ್ಲಿ ನೆನಪಿಸ್ಕೊಳ್ಳೋದು ತುಂಬ ಕಷ್ಟ ಅಂತ. ಅಷ್ಟು ಇಂಪ್ಯಾಕ್ಟ್ ಮಾಡಿಬಿಟ್ರ ಯೋಗಿ ಸಿದ್ಲಿಂಗು ಪಾತ್ರದಲ್ಲಿ ಅಂತ? ಕೆಲವು ಪಾತ್ರಗಳೇ ಹಾಗೆ. ಫಸ್ಟ್ ಪಾತ್ರ, ಆಮೇಲೆ ಪಾತ್ರಧಾರಿಗಳು, ಅದನ್ನು ರೂಪಿಸೋದು ನಿರ್ದೇಶಕರು. ಸೊ ಅವ್ರ ಕೈಯಲ್ಲಿರುತ್ತೆ ಪ್ರತಿಯೊಂದು. ಅವರು ನನ್ನನ್ನು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ನೀನು ಹಿಂಗೆ ನಟನೆ ಮಾಡಬೇಕು ಅಂತ. ಯಾಕಂದರೆ ಸಿದ್ಲಿಂಗು ಅವ್ರ ಕನಸು. ಸೊ ಹಾಗಾಗಿ ನನಗೆ ಈಸಿ ಆಯಿತು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಡೈರೆಕ್ಟ್ರಿಗೆ. ನನ್ನ ಬಿಟ್ಟು ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಖುಷಿ ಆಯಿತು ಆ ವಿಷಯ ಕೇಳಿ. ಆ್ಯಂಡ್ ಈ ಥರದ ಪಾತ್ರಗಳು ಸಿಗೋದು ತುಂಬ ಕಮ್ಮಿ. ಅಂದರೆ ಪಾತ್ರದಿಂದನೇ ಗುರುತಿಸ್ಕೊಳ್ತೀವಲ್ಲ, ಅದು ತುಂಬ ಕಮ್ಮಿ. ಸೊ ಲಕ್ಕಿಲಿ ನನಗೆ ಲೂಸ್ ಮಾದ ಪಾತ್ರ ಇರ್ಬೋದು, ನಂದಲ್ಲ ಒಂದಿತ್ತಲ್ಲಿ ನಂದ ಇರ್ಬೋದು, ಅಂಬಾರಿಯಲ್ಲಿ ಧನು ಇರ್ಬೋದು, ಹುಡುಗರು ಅಲ್ಲಿರ್ಬೋದು, ಇದೆಲ್ಲ ಪಾತ್ರದಿಂದ ನಾನು ಗುರುತಿಸ್ಕೊಂಡಿದ್ದು. ಸೊ ಪಾತ್ರಕ್ಕೆ ಒಂದು ಹ್ಯಾಟ್ಸ್ ಆಫ್ ಡಿಸೈನ್ ಮಾಡಿ ಬರ್ದಂಥವ್ರಿಗೆ. ಸಿದ್ಲಿಂಗು ಅಲ್ಲಿ ಯೋಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಟಿಪಿಕಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಆಮೇಲೆ ಡೈಲಾಗ್ಗಳು ಕೂಡ ಡೈಲಾಗ್ ಥರ ಹೇಳಿದ್ದಾರೆ ಅಂತ ಅನ್ಸಲ್ಲ. ನೀವು ಯೂಶಲಿ ಹೇಗೆ ಮಾತಾಡ್ತೀರಾ ಹಾಗೆ ಇರುತ್ತೆ, ಅದು ಹಾಗೆ ಕನೆಕ್ಟ್ ಆಗ್ತಿತ್ತು ಸಿದ್ಲಿಂಗು ಅಲ್ಲಿ. ಸೊ ಆ ಸಿದ್ಲಿಂಗು ಈ ಸಿದ್ಲಿಂಗು
ಸಿದ್ಲಿಂಗು ಎಷ್ಟು ಚೇಂಜಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಬದಲಾಗಿದ್ದಾರೆ? ಅದು ಸಿದ್ಲಿಂಗು ಆಲ್ಮೋಸ್ಟ್ ಸೇಮ್ ಇದ್ದಾನೆ, ಆದರೆ 12 ವರ್ಷದ ನಂತರ ಬರ್ತಿರೋದಲ್ವ. ಸೊ ಅವನಿಗೂ ಬುದ್ಧಿ ಬೆಳೆದಿರತ್ತೆ. ಅಂದರೆ ಯಾವ ರೀತಿ ಜನರ ಜೊತೆ ನಾವು ಮಾತಾಡಬೇಕು. ಮೊದಲನೇ ಸಿದ್ಲಿಂಗಲ್ಲಿ ಏನಾಗಿತ್ತು ಅಂದರೆ ತಟ್ಟಂತ ಮಾತಾಡೋನು, ಏನಾರು ಅನ್ಸಿದ ತಕ್ಷಣ ಇಮಿಡಿಯೇಟಾಗಿ ಹೇಳ್ಬಿಡು, ಮಕ್ಕದ ಮೇಲೆ ಹೇಳ್ಬಿಡೋನು. ಅದಾದಮೇಲೆ ಪಶ್ಚಾತ್ತಾಪ, ಅಯ್ಯೋ ತಪ್ಪಲ್ವಾ, ಹೇಳ್ಬಾರ್ದಿತ್ತಲ್ವ, ಆ ಥರದ್ದಿರೋದು. ಬಟ್ ಸಿದ್ಲಿಂಗು 2 ಅಲ್ಲ ಆ ಥರದ್ದಿಲ್ಲ. ತುಂಬ ಯೋಚನೆ ಮಾಡಿ ಮಾತಾಡ್ತಾನೆ. ಇವಾಗ ಗೊತ್ತಿರುತ್ತೆ ಅವ್ನಿಗೆ ಈ ಜಾಗದಲ್ಲಿ ಇಷ್ಟೇ ಮಾತಾಡಬೇಕು, ಲಿಮಿಟಾಗಿ ಎಷ್ಟಿರಬೇಕು ಅಷ್ಟು. ಸೊ ಅದು ತುಂಬ ಮೆಚ್ಯೂರ್ಡ್ ಆಗಿರೋವಂಥ ಕ್ಯಾರೆಕ್ಟರ್ ಇವಾಗ ಈ ಸಿದ್ಲಿಂಗು 2 ಅಲ್ಲಿ. ಅಲ್ಲಿ ಪೋಸ್ಟರ್ ಅಲ್ಲಿ ಸ್ವಲ್ಪ ಹೈಲೈಟ್ ಕೂಡ ನಿಮ್ಮ ಕತ್ತಿಗೆ ಕಟ್ಕೊಂಡಿರೋದು, ಇದು ಎಲ್ಲ ಪೋಸ್ಟರ್ ಇದೆ. ಇದು ಏನು, ಇದು ಏನಾದ್ರು ಇಂಪಾರ್ಟೆಂಟ್ ರೋಲ್? ಪಾರ್ಟ್ 1 ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಆಗಿರುತ್ತಲ್ಲ, ಸೊ ಏಟ್ ಬಿದ್ದಿರುತ್ತೆ, ಆ ನೋವು ಇಲ್ಲಿವರೆಗೂ ಇಲ್ಲಿ ತನಕ ಇರುತ್ತೆ ಅಂತ. ಸೊ ಅದನ್ನ ಮಾಡಿದ್ದಾರೆ. ನಿಜ ಅಂತಲ್ಲ, ಬಟ್ ರಿಲೇಟ್ ಮಾಡ್ಕೋಬೇಕು ಅಂದರೆ ಆ ಥರದ್ದು. ಅಂದರೆ ಕೆಲವು ಏಟ್ಗಳು ಸುಮಾರು ವರ್ಷ ಆದರೂ ಹೋಗಲ್ಲ, ಆ ಥರದ್ದು ಒಂದು ಏಟ್ ಇದು. ಹಂಗೆ ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಏನಂತ ಅಂದರೆ ಇಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಗಳೆಲ್ಲ ಇರಲ್ಲಪ್ಪ ಅಂತ. ಅದನ್ನ ನಾವು ಹೆಂಗೆ ತೊಗೋಬೇಕು? ಅಂದರೆ ಸರ್ಕಾಸ್ಟಿಕ್ ಆಗಿ ಹೇಳಿದ್ದ ಅಥವಾ ನಿಜವಾಗ್ಲೂ ಹೇಳಿದ, ಹೆಂಗೆ ತೊಗೋಬೇಕು ನಾವು? ಖಂಡಿತವಾಗ್ಲೂ ಸರ್ಕಾಸ್ಟಿಕ್ ಆಗಲ್ಲ, ನಿಜವಾಗ್ಲೂ ಡಬಲ್ ಮೀನಿಂಗ್ ಡೈಲಾಗ್ಗಳು ತುಂಬ ಇರಲ್ಲ. ಇದ್ದಾವೆ, ತುಂಬ ಇರಲ್ಲ. ಯಾಕಂದರೆ ಸರ್ ಎಕ್ಸ್ಪೀರಿಯನ್ಸ್ ಪ್ರೀವಿಯಸ್ ಸಿನಿಮಾ 2 ಅವ್ರಿಗೆ ಅಂದರೆ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಇರಬೇಕು ಅನ್ನೋದು ಅವ್ರಿಗೂ ಥಾಟ್ ಬಂದಿದೆ. ಹಾಗಾಗಿ ಲಿಮಿಟಾಗಿ ಇಟ್ಕೊಂಡಿದ್ದೀವಿ. ಜಾಸ್ತಿ ಎಮೋಷ್ನಲ್ ಸೀನ್ಸು ಜೊತೆಗೆ ಡೈಲಾಗ್ಸು ಆ ಥರದ್ರ ಮೇಲೆ ಕ್ಯಾರಿ ಮಾಡಿದ್ದೀವಿ ಸಿನಿಮಾ. ಇವಾಗ ನಾವು ಎಲ್ಲ ಇಂಟರ್ವ್ಯೂಲು ಹೇಳ್ತಿದ್ದೀವಿ, ಹೆಣ್ಣೆ ಸರ್ವಕಾಲಕ್ಕೂ ಶ್ರೇಷ್ಠ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಅಂದರೆ ನಾವೇ ತೋರಿಸ್ತಿದ್ದೀವಿ ಅಂತಲ್ಲ, ನಿಜ ಏನಿದೆ ಅದನ್ನು ಹೇಳ್ತಾ ಹೋಗಿದ್ದೀವಿ ಅಷ್ಟೇ ಈ ಸಿನಿಮಾಲಿ. ಆ್ಯಂಡ್ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ ಸಿದ್ಲಿಂಗು. ಸಿದ್ಲಿಂಗು 1 and 2 ಎರಡರಲ್ಲೂ ನಿಮ್ದೊಂದು ಆಸೆ ಫುಲ್ಫಿಲ್ ಆಗಿದೆ. ಏನಂತಂದರೆ ರಮ್ಯಾ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು, ಅದು ಸಿದ್ಲಿಂಗು ಅಲ್ಲಿ ಆಯಿತು. ಸೋನು ತುಂಬ ವರ್ಷದ ಫ್ರೆಂಡು, ಅವ್ರ ಜೊತೆ ಒಂದು ಸಿನಿಮಾ ಮಾಡಿಲ್ವಲ್ಲ, ಆ್ಯಕ್ಟ್ ಮಾಡಬೇಕು ಅಂತಿತ್ತು, ಅದು ಫುಲ್ಫಿಲ್ ಆಯಿತು. ಕರೆಕ್ಟ್ ನಿಜ. ರಮ್ಯಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾಗಲಿ, ಸೋನು ಜೊತೆ ಆ್ಯಕ್ಟ್ ಮಾಡ್ತಿರೋದು ಅಷ್ಟೇ. ನಾವು ಸ್ಕೂಲ್ ಫ್ರೆಂಡ್ಸು, ಅಂದರೆ ನಮ್ಗೆ ತುಂಬ ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಸೊ ಆ ರೀತಿ ನಾವು ಪರಿಚಯ. ಆ್ಯಂಡ್ ಸಿದ್ಲಿಂಗು 2 ಇಂದ ಅದು ಕೂಡ ಇವಾಗ ಆಗಿದೆ. ಆ್ಯಂಡ್ ಖುಷಿ ಇದೆ. ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಕೆಲಸ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಸಿದ್ಲಿಂಗು ಮತ್ತು ಸಿದ್ಲಿಂಗು 2 ವರೆಗೆ ವಿಜಯ್ ಪ್ರಸಾದ್ ಅವರಲ್ಲಿ ಏನು ಬದಲಾವಣೆ ಕಂಡಿದ್ದೀರಾ? ಅಂದರೆ ಸಿನಿಮಾ ಮೇಕಿಂಗ್, ಅವ್ರ ಸಿನಿಮಾ ಮಾಡೋ ಸ್ಟೈಲಲ್ಲಿ ಇನ್ನೂ ಅಪ್ಗ್ರೇಡ್ ಆಗಿದ್ದಾರೆ ಅಥವಾ ಇನ್ನೂ ಬದಲಾವಣೆ ಮಾಡ್ಕೊಂಡು? ಸಿಕ್ಕಾಪಟ್ಟೆ ಅಪ್ಗ್ರೇಡ್ ಆಗಿದ್ದಾರೆ. ಸಿದ್ಲಿಂಗು ಮಾಡಿದಾಗ ನಮ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ. ಸೊ ಇವಾಗ ಬರೀತಾ ಸಾಕಷ್ಟು ಐಡಿಯಾಸ್ ಬರುತ್ತೆ ಅವ್ರಿಗೆ. ಸೊ ಅದರಲ್ಲಿ ತುಂಬಾ ಇಂಪ್ರೂವ್, ರೈಟಿಂಗ್ ಸ್ಕಿಲ್ಸ್ ಇರ್ಬೋದು ಆ್ಯಂಡ್ ವೇ ಆಫ್ ಮೇಕಿಂಗು, ಪ್ರತಿಯೊಂದು ತುಂಬ ಚೇಂಜ್ ಆಗಿದೆ. ಅಂದರೆ ಕೆಲವು ಶಾರ್ಟ್ಗಳು ಇವಾಗ ನಾವು ಸೀನ್ ಓದಬೇಕಾದ್ರೆ ನಮ್ಗೆ ಅನಿಸ್ತಾ ಇರುತ್ತೆ, ಇದು ಯಾವ ಥರ ಶಾರ್ಟ್ ತೊಗೋತಾರೆ ಅವರು, ಸಜೆಷನ್ಸಲ್ಲಿ ತೊಗೋತಾರ, ಕ್ಲೋಸಪ್ಪಲ್ಲಿ ಇರುತ್ತಾ, ಯಾವ ಥರ ಇರುತ್ತೆ ಅಂತ. ಸೊ ಅದು ನಾವು ಸ್ಪಾಟ್ಗೆ ಹೋದಾಗ ಅವರಿಂದ ಸಖತ್ ಕಲ್ತಿದ್ದೀರ. ಅಂದರೆ ಪರ್ಟಿಕ್ಯುಲರ್ ಸೀನಲ್ಲಿ ನೀವು ಅಳೋ ಅಂಥದ್ದಿರ್ಬೋದು ಅಥವಾ ನಗೋ ಅಂಥದ್ದಿರ್ಬೋದು, ಅದನ್ನು ಕ್ಯಾಪ್ಚರ್ ನೀಟಾಗಿ ಮಾಡಿದ್ರೆ ಮಾತ್ರ ಜನಕ್ಕೆ ಅದು ಎಮೋಷನ್ ತಾಕೋದು. ಸೊ ಅದೆಲ್ಲ ಸಖತ್ತಾಗಿ ಮಾಡ್ತಾರೆ ಅವರು. ಸಿದ್ಲಿಂಗು ರಿಲೀಸ್ ಆದಾಗ ಆ ಸಿನಿಮಾದ ಸಕ್ಸಸ್ ನಿಮಗೆ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಅದರ ಹಿಂದಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಸಿದ್ಲಿಂಗು ಒಂದು ಸಕ್ಸಸ್ ಬೇಕಿತ್ತು ಅಂಥದ್ದೊಂದು. ಸೊ ಇಲ್ಲೂ ಈ ಸಕ್ಸಸ್ ತುಂಬ ಇಂಪಾರ್ಟೆಂಟ್ ಆಗಿದೆಯಾ? ಖಂಡಿತವಾಗ್ಲೂ. ಪ್ರತಿ ಆ್ಯಕ್ಟರ್ಗೂ ಸಕ್ಸಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ನನಗೂ ಅಷ್ಟೇ ಭಾರಿ ಇಂಪಾರ್ಟೆಂಟ್ ಇದು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನ್ನ ಕರಿಯರ್ಗೆ ಒಂದು ಹಿಟ್ ಸಿನಿಮಾ ಬೇಕೇ ಬೇಕು. ಈ ಸಿನಿಮಾಯಿಂದ 100% ಅದಾಗುತ್ತೆ. ಹೇಗೆ ರಿಸೀವ್ ಮಾಡ್ತಾರೆ ಸೋಲು ಗೆಲುವು ಯೋಗಿ ಅವರು? ನಾರ್ಮಲ್ ಮೇಡಮ್, ನನಗೇನು ಅಷ್ಟೊಂದು ತಟ್ಟಲ್ಲ ಅದು. ಬಿಕಾಸ್ ಎರಡನ್ನೂ ಒಂದೇ ಥರ ನಾವು ಸ್ವೀಕಾರ ಮಾಡಿದ್ರೆ ಮಾತ್ರ ರಿಯಾಲಿಟಿನ ನೋಡ್ಕೊಂಡು ಬದುಕಕ್ಕೆ ಸಾಧ್ಯ. ಸಕ್ಸಸ್ ಬಂತು ಅಂದ ತಕ್ಷಣ ತುಂಬ ಆಡಂಬರ ಅಂತ ಹೇಳೋಕ್ಕಾಗಲ್ಲ, ನಾವು ವ್ಯಕ್ತಿಯಾಗಿ ಬದಲಾಗ್ಬಿಡ್ತೀವಿ ಕೆಲವು ಸಲ ನಮಗೆ ಗೊತ್ತಿಲ್ದಂಗೆ. ಆ ಸಕ್ಸಸ್ಸು, ಆ ಜನ, ಆ ದುಡ್ಡು ಅದೆಲ್ಲ ಬಂದಾಗ ಬದಲಾಗಕ್ಕೆ ಶುರು ಆಗ್ತೀವಿ. ಸೊ ಬದಲಾಗಕ್ಕೆ ಹೋಗಬಾರ್ದು. ಸೋತಾಗ ಅಷ್ಟೇ ತುಂಬ ಕಷ್ಟ ಆಗ್ಬಿಡುತ್ತೆ. ಬದಲಾಗಿರ್ತೀವಲ್ಲ, ವಾಪಸ್ ಆ ಜಾಗಕ್ಕೆ ಬರೋಕ್ಕಾಗಲ್ಲ, ಜೀರ್ಣಿಸ್ಕೊಳಕ್ಕಾಗಲ್ಲ ಸೋಲ್ನ. ಸೊ ಭಾರಿ ಕಷ್ಟ. ಸೊ ಎರಡನ್ನೂ ಯಾವಾಗ ಒಟ್ಟಿಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಆವಾಗಲೇ ಜೀವನನೂ ನೆಟ್ಟಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಈಗ ಇಷ್ಟೆಲ್ಲ ಕೇಳಿದ್ಮೇಲೆ ನೀವು ತುಂಬ ಚೆನ್ನಾಗಿ ಜೀವನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಅನ್ಕೋಬೇಡಿ,
ಆಗೋಗಿದೆ. ಅಂಡ್ ಸಿದ್ಲಿಂಗು 2 ನೀವು ಹೇಳಿದ್ರಿ ಆ ಸಕ್ಸಸ್ ತುಂಬಾ ಇಂಪಾರ್ಟೆಂಟ್ ಅಂತ. ಅಫ್ಕೋರ್ಸ್ ಬಹಳಷ್ಟು ಜನ ಸಿದ್ಲಿಂಗು 2 ಸಕ್ಸಸ್ ನಿಮಗೆ ಇಂಪಾರ್ಟೆಂಟ್, ನಿಮ್ಗೆ ಆ ಸಕ್ಸಸ್ ಸಿಗಬೇಕು ಅಂತ ಬಯಸ್ತಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ನಿಮ್ ಫ್ಯಾನ್ಸ್ ಬಂದಾಗ್ಲೂ ಕೂಡ ಅವರು ನಮ್ಮ ಹೀರೋಗೆ ಈ ಸಕ್ಸಸ್ ಸಿಗಬೇಕು, ಅದನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತಾನೂ ಇದ್ದಾರೆ. ಸೊ ಆ ಇದ್ರಲ್ಲಿ ಇದ್ದಾರೆ. ಈಗ ಇಷ್ಟೊಂದು ಕಮೆಂಟ್ಸು, ಇನ್ನೊಂದು ನಿಮ್ದು ಯಾವುದೋ ವಿಡಿಯೋ ಬಂದಾಗ ಅವ್ರು ಹಾಕೋ ಕಮೆಂಟ್ಸ್ಗಳನ್ನ ನೋಡಿದಾಗ ಯೋಗಿಗೆ ನೆಗೆಟಿವ್ ಕಮೆಂಟ್ಸ್ ಪರ್ಸೆಂಟೇಜ್ ಕಮ್ಮಿ, ಪಾಸಿಟಿವ್ ಕಮೆಂಟ್ಸ್ನ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆಲ್ಲ ಏನು ಹೇಳ್ತೀರಾ? ಅಂದರೆ ಪ್ರತಿ ಸಲನೂ ಜೊತೆಲಿ ನಿಂತಾರೆ, ನೀವು ಸೋತ್ರು ಗೆದ್ರು, ನಿಮ್ಮ ಹುಟ್ಟುಹಬ್ಬ ನೀವು ಮಾಡ್ಕೊಂಡಿಲ್ಲ ಅಂದರೂ ಅವ್ರದ್ದೊಂದು ಸೆಲೆಬ್ರೇಷನ್, ಅವ್ರದ್ದೊಂದು ವಿಶಸ್ ಯಾವಾಗಲೂ ಇರುತ್ತೆ. ಸೊ ಅವರಿಂದ ಈ ಜರ್ನಿ ಇಲ್ಲಿವರೆಗೂ ಬಂದಿರೋದು 100%. ಅವ್ರನ್ನ ಮರೆಯೋಂಗೇ ಇಲ್ಲ. ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ಮುಗ್ಸೋಕ್ಕೂ ಹೋಗಲ್ಲ. ಬಿಕಾಸ್ ಅವ್ರು ಕೊಡ್ತಿರೋ ಒಂದು ಸ್ಟ್ರೆಂತು, ಅವ್ರು ಕೊಡ್ತಿರೋ ಒಂದು ಬ್ಯಾಕಪ್ಪೇ ಇವತ್ತು ಸಿದ್ಲಿಂಗು 2 ಆಗಿರೋದಕ್ಕೆ ಮುಖ್ಯ ಕಾರಣ. ಬಿಕಾಸ್ ಅವರೇ ಇಲ್ಲ ಅಂದರೆ ಇನ್ಯಾರಿಗೋಸ್ಕರ ಸಿನಿಮಾ ಮಾಡೋದು? ಆ್ಯಂಡ್ ನೀವು ಹೇಳಿದ್ರಲ್ಲ ನನ್ನ ಫ್ಯಾನ್ಸ್ ಅಂತ ಏನಿದಾರಲ್ಲ, ನಂದಾ ಲವ್ಸ್ ನಂದಿತ ಅದ್ರ ಜೊತೆಗೆ ದುನಿಯಾ ಲೂಸ್ ಮಾದ, ಇವತ್ತಿಗೂ ಆ ಲೂಸ್ ಮಾದನ್ ಟ್ಯಾಟೂ ಹಾಕಿಸ್ಕೊತಾರೆ ಜನ. ಹೌದು, ನಾನು ಆ್ಯಕ್ಚುಲಿ ಇವಾಗ ಬೆಳಗ್ಗೆ ಒಂದು ವಿಡಿಯೋ ನೋಡ್ತಿದ್ದೆ, ಎದೆ ಮೇಲೆ ನಿಮ್ಮದು ಕಂಪ್ಲೀಟ್ ಪಿಕ್ಚರ್ ಹಾಕಿಸ್ಕೊಂಡಿರೋದು. ಇವತ್ತಿಗೂ ಟ್ಯಾಟೂ ಹಾಕಿಸ್ಕೊತಾರೆ. ಇನ್ನೊಬ್ಬ ಹುಡುಗ ಇದ್ದಾನೆ ಮೈಸೂರಲ್ಲಿ, ಅವ್ನು ಸಿಗ್ತಾ ಇಲ್ಲ ನನಗೆ, ಸಾಕಷ್ಟು ಹುಡುಕ್ಸ್ತಾ ಇದ್ದೀನಿ. ಒಂದ್ಸಲಿ ಸಿಕ್ಕಿದ ಬಟ್ ಬರಲಿಲ್ಲ ನನ್ನ ಹತ್ರ ಅಂತ ಹುಚ್ಚು ಕೆಲಸ ಮಾಡಿದ್ದಾನೆ. ಅಂದರೆ ರೀಸೆಂಟಾಗಿ ಒಂದು 2-3 ವರ್ಷದ ಮುಂಚೆ ಇದು ಹಣೆ ಮೇಲೆ ಲೂಸ್ ಮಾದ ಅಂತ ಬರ್ಸ್ಕೊಂಡಿದ್ದಾನೆ. ಆಯಿತಾ? ಈ ಥರ ಯಾರಿಗಾರು ನೋಡಿದ್ದೀರಾ ಇಲ್ಲಿ? ಆ ಥರ ಫ್ಯಾನ್ಸ್ ಇದ್ದಾರೆ. ಬಟ್ ಹೇಳಿದ್ನಲ್ಲ, ನಾನು ಮಾಡಿದಂಥ ಸಿನಿಮಾಗಳು ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಮ್ಮ ಬಾಸ್ ಯಾಕೋ ಸರಿಯಾಗಿ ಸಿನಿಮಾ ಮಾಡ್ತಿಲ್ಲ ಅಂತ ಅವರು ಸುಮ್ಮನಿದ್ದಾರೆ ಅಷ್ಟೇ. ಇವಾಗ ಒಂದು ಒಳ್ಳೆ ಸಿನಿಮಾ ಆಚೆ ಬಂತು ಅಂದರೆ ವಾಪಸ್ ಪುನಃ ಎಲ್ಲ ಸೇರ್ತಾರೆ. ಸೊ ಅವ್ರಿಗೋಸ್ಕರನೇ ಎಲ್ಲ. ಸೊ ಫೈನಲಿ ಹೇಳಿ, ಸಿದ್ಲಿಂಗು 2 ನೀವು ಕಂಪ್ಲೀಟ್ ಸಿನಿಮಾ ನೋಡಿದ್ದೀರಾ ನೋಡಾಗಿದೆ. ಸೊ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಸಿನಿಮಾ, ಎಷ್ಟು ತೃಪ್ತಿ ಕೊಟ್ಟಿದೆ? ಓಕೆ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀನಪ್ಪ ಅನ್ನೋದು. ಆ್ಯಂಡ್ 14th ರಿಲೀಸ್ ಆಗ್ತಿದೆ. ಈ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗ್ತೀರಾ? ಏನು ಕತೆ? 100% ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಿಗೆ ಬಂದೇ ಬರ್ತೀನಿ, ಮೈನ್ ಥಿಯೇಟರ್ಗೆ. ಆ್ಯಂಡ್ ನಾನು ಇವತ್ತು ಸಿನಿಮಾ ನೋಡಿದೆ. ನಾನು, ನನ್ನ ಹೆಂಡತಿ, ನನ್ನ ತಮ್ಮ 3 ಜನ ಹೋಗಿದ್ವಿ. ಅಲ್ಲಿ 2 ಥರ ಆಡಿಯನ್ಸ್ ಇರೋ. ನನ್ನ ತಮ್ಮ ಒಬ್ಬ, ಅವ್ನಿಗೆ ಈ ಗೀಟೆ ಮಾಡೋದು ಆ ಥರದ್ದೆಲ್ಲ ಭಾರಿ ಇಷ್ಟ ಆಗುತ್ತೆ. ನನ್ನ ಹೆಂಡತಿಗೆ ಫ್ಯಾಮಿಲಿ ಆಡಿಯನ್ಸು, ಒಂದು ಎಮೋಷ್ನಲ್ ಕನೆಕ್ಟ್ ಬೇಕು ಸಿನಿಮಾಲಿ ಅಂತ. ಸೊ ಇಬ್ಬರೂ ನೋಡಿದಾಗ ಅನ್ನಿಸ್ತು ಈ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ ಅಂತ. ಬಿಕಾಸ್ ನಾನು ಹೆಂಡತಿ ಕಂಟೈನ್ ಮಾಡ್ಕೊಳ್ಳಲ್ಲ ಎಮೋಷನ್ಸ್ನ, ಅಳು ಬಂದ್ಬಿಡುತ್ತೆ ಅವಳಿಗೆ. ಸೊ ನಾನು ಅಂದ್ಕೊಂಡು ನೋಡ್ತಾನೆ ಇದ್ದೆ, ಅವಳನ್ನ ಅಳ್ತಾಳ ಇಲ್ವೋ ಅಂತ. ಅಳವಳು ಪಾಪ ಅವಳು. ಅಂದರೆ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸಿನಿಮಾ ನಮ್ಮ ಡೈರೆಕ್ಟರು. ಆ್ಯಂಡ್ ಅವ್ರು ಬರೆದಿರೋ ಅಂಥ ಲೈನ್ಸು, ಸೀನ್ಸು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಅನೂಪ್ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ನಮ್ಮ ಕ್ಯಾಮ್ರಾಮನ್ ಪ್ರಸನ್ನ ಅವರ ಕ್ಯಾಮ್ರಾ ವರ್ಕು ಎಲ್ಲನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಹರೀಶ್ ಸರ್ ಮತ್ತು ರಾಜು ಸರ್, ಪ್ರೊಡ್ಯೂಸರ್ಸು, ಅವರಿಬ್ಬರು. ಸೊ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ರೆಡಿ ಆಗಿದೆ. February 14th ರಿಲೀಸ್ ಆಗ್ತಿದೆ. ನಮಗದು ಅದ್ಭುತನೇ, ಜನನೂ ನೋಡಿ ಅದ್ಭುತ ಅಂದರೆ ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿದ್ಲಿಂಗು 2 ನಾನು ಆಗಲೇ ಹೇಳಿದಾಗೆ ಒಂದು ಪಾಸಿಟಿವ್ ವೈಬ್ ಖಂಡಿತ ಕ್ರಿಯೇಟ್ ಮಾಡಿದೆ. ಆ ಸಕ್ಸಸ್ ನಿಮಗೆ ಸಿಗಬೇಕು ಅಂತ ಬಯಸೋರಲ್ಲಿ ನಾವು ಕೂಡ ಒಬ್ಬರು. ಯಾಕೆಂದರೆ ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಜರ್ನಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಸಕ್ಸಸ್ ಸಿಗಲಿ, ಒಳ್ಳೇದಾಗಲಿ. ಸಿನಿಮಾ ರಿಲೀಸ್ ಆದಮೇಲೆ ಹೀಗೆ ಕೂತ್ಕೊಂಡು ಸಿನಿಮಾ ಸೆಲೆಬ್ರೇಷನ್ ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ ವಿಶ್ ಮಾಡಿ. ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಎಸ್, ಇದಿಷ್ಟು ಸಿದ್ಲಿಂಗು 2 ಬಗ್ಗೆ ಯೋಗಿ ಅವರ ಮಾತುಗಳು. Feb 14 ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, OTTಗೆ ಬರಲಿ, ಅಲ್ಲಿ ಬರಲಿ ಅಂತ ಕಾಯಬೇಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮಯ ನ್ಯೂಸ್.